ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಮೆಡಿಟೇಷನ್ ಮಾಡೋದು ಮನಸ್ಸಿಗೆ ದೇಹಕ್ಕೆ ಎಷ್ಟೋ ಒಳ್ಳೆಯದು. ಅದರಿಂದ ಪಡೆದುಕೊಳ್ಳುವಂತಹ ಲಾಭಗಳ ಬಗ್ಗೆ ನಾವು ದಿನಪೂರ್ತಿ ಮಾತನಾಡಬಹುದು. ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಮೆಡಿಟೇಷನ್ ಅವರ ಲೈಫ್ ನಲ್ಲಿ ಒಂದು ಭಾಗವಾಗಿ ಮಾಡ್ಕೊಂಡಿದ್ದಾರೆ. ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಎಲ್ಲರಿಗೂ ಮೆಡಿಟೇಷನ್ ಮಾಡ್ಬೇಕಂತ ಇರುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಕೆಲವು ತಪ್ಪುಗಳು ನಡೆದು ಸರಿಯಾಗಿ ಮೆಡಿಟೇಷನ್ ನ ಮಾಡೋಕಾಗ್ತಿರೋದಿಲ್ಲ. ನನಗೆ ತುಂಬಾ ಜನ ಕಾಮೆಂಟ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಡಿಟೇಷನ್ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಮೆಡಿಟೇಷನ್ ಮಾಡೋಕೆ ಆಗ್ತಾ ಇಲ್ಲ, ಇದಕ್ಕೆ ಏನಾದ್ರೂ ಸಿಂಪಲ್ ಟಿಪ್ಸ್ ಇದ್ರೆ ಹೇಳಿ ಅಂತ ಕೇಳ್ತಿದ್ದಾರೆ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮೆಡಿಟೇಷನ್ ಮಾಡುವ ಪದ್ಧತಿಯಲ್ಲಿ ಇರುವಂತಹ ಕೆಲವು ಕನ್ಫ್ಯೂಷನ್ಸ್ ನ ಕ್ಲಾರಿಫೈ ಮಾಡ್ತೇನೆ. ಸಿಟ್ ಫಾರ್ ಜಸ್ಟ್ 2 minutes. ಮೆಡಿಟೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಮೊದಲ ದಿನದಿಂದಾನೇ ಜಾಸ್ತಿ ಸಮಯ ಮೆಡಿಟೇಷನ್ ಮಾಡಬೇಕು ಅಂತ ಯಾವ ರೀತಿಯ ಗೋಲ್ಸ್ ನ ಕೂಡ ತಗೋಬೇಡಿ. ಏನಾದ್ರೂ ಸರಿ, ಸಣ್ಣ ಸಣ್ಣ ಸ್ಟೆಪ್ಸ್ ನಿಂದ ಸ್ಟಾರ್ಟ್ ಮಾಡಬೇಕು. ಸೊ ಮೊದಲ ವಾರ ದಿನಕ್ಕೆ 2 ನಿಮಿಷಗಳಿಂದ ಶುರು ಮಾಡಿ. ವಾರದಿಂದ ವಾರಕ್ಕೆ 2 ನಿಮಿಷಗಳನ್ನ ಜಾಸ್ತಿ ಮಾಡಿ ಧ್ಯಾನವನ್ನ ಮಾಡಿ. ಹಾಗೆ ಮಾಡ್ತಾ 2 ತಿಂಗಳುಗಳಲ್ಲಿ ದಿನಕ್ಕೆ 10 ನಿಮಿಷಗಳು ಸಮಯದವರೆಗೆ ಧ್ಯಾನವನ್ನ ಮಾಡುವ ಕೆಪಾಸಿಟಿನ ನೀವು ಪಡ್ಕೊಳ್ತೀರಾ. ಫಸ್ಟ್ ಥಿಂಗ್ ಈಚ್ ಮಾರ್ನಿಂಗ್. ಮೆಡಿಟೇಷನ್ ಬಗ್ಗೆ ತಿಳಿದುಕೊಂಡಾಗ ಎಷ್ಟೋ ಇನ್ಸ್ಪೈರಿಂಗ್ ಆಗಿ ಅನ್ಸುತ್ತೆ. ಇನ್ನು ಇವತ್ತಿಂದಾನೇ ನಾನು ಧ್ಯಾನವನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ನಿರ್ಣಯವನ್ನ ತಗೊಳ್ತೀರಾ. ಆದ್ರೆ ಮರುದಿನ ಬೆಳಗ್ಗೆ ಎದ್ದಾಗ ಏನ್ ಮಾಡ್ಬೇಕು ಬಿಡು, ಇವಾಗ ಮೆಡಿಟೇಷನ್ ಅನ್ನ ಮಾಡುವಂತಹ ಮನಸ್ಸಿಲ್ಲ, ನಾಳೆಯಿಂದ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಳ್ತಾರೆ. ಆದ್ರೆ ಹಾಗೆ ಯಾವತ್ತೂ ಕೂಡ ಅನ್ಕೋಬೇಡಿ. ಡೈಲಿ ನಿಮಗೆ ಬ್ರಷ್ ಮಾಡೋದು ಎಷ್ಟು ಅವಶ್ಯಕತೆನೋ ನಿಮ್ಮ ಮೈಂಡ್ ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಧ್ಯಾನವನ್ನೋದು ಕೂಡ ಅಷ್ಟೇ ಅವಶ್ಯಕತೆ ಅನ್ನೋದನ್ನ ತಿಳಿದುಕೊಳ್ಳಿ. ದಿನ ಬೆಳಗ್ಗೆ ಮೊಬೈಲ್ ಅಲ್ಲಿ ಮೆಡಿಟೇಟ್ ಅನ್ನುವಂತಹ ರಿಮೈಂಡರ್ ನ ಇಟ್ಕೊಳ್ಳಿ. ಅಟ್ಲೀಸ್ಟ್ ಡೈಲಿ ಅದನ್ನ ನೋಡೋದ್ರಿಂದನಾದ್ರೂ ನಿಮ್ಮಲ್ಲಿ ಮೋಟಿವೇಶನ್ ಮೊದಲಾಗಿ ಧ್ಯಾನವನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಫಾರ್ಗೆಟ್ ದ ಹೌ, ಜಸ್ಟ್ ಡೂ ಇಟ್. ಕೆಲವು ಜನ ಮೆಡಿಟೇಷನ್ ಆದ್ರೂ ಎಕ್ಸರ್ಸೈಸ್ ಆದ್ರೂ ಸ್ಟಾರ್ಟ್ ಮಾಡಿದ್ರಂದ್ರೆ ಮಾಡಬೇಕಾಗಿರುವಂತಹ ನಿಜವಾದ ಕೆಲಸವನ್ನ ಪಕ್ಕಕ್ಕಿಟ್ಟು ಯಾವ ರೀತಿಯ ಕುಶನ್ ನ ಬಳಸಲಿ, ಯಾವ ರೀತಿಯ ಬಟ್ಟೆನ ಹಾಕೊಳ್ಳಿ ಅಂತ ಈ ರೀತಿಯ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ನಿಮಗೆ ಕಂಫರ್ಟೇಬಲ್ ಅನ್ನಿಸುವಂತಹ ಪ್ಲೇಸ್ ಅಲ್ಲಿ ಎಲ್ಲಿ ಕೂತ್ಕೊಂಡ್ರು ಪರವಾಗಿಲ್ಲ, ಯಾವ ಬಟ್ಟೆಗಳನ್ನ ಹಾಕೊಂಡ್ರು ಕೂಡ ಪರವಾಗಿಲ್ಲ. ಮೆಡಿಟೇಷನ್ ನ ಸ್ಟಾರ್ಟ್ ಮಾಡೋದನ್ನೋದು ತುಂಬಾನೇ ಇಂಪಾರ್ಟೆಂಟ್. ಒಂದು ಸಾರಿ ಮೆಡಿಟೇಷನ್ ಅಲ್ಲಿ ನೀವು ಕನ್ಸಿಸ್ಟೆನ್ಸ್ ನ ತಂದು ನಂತರ ನೀವು ಅಂದುಕೊಂಡಂತಹ ಲೊಕೇಶನ್ ಅಲ್ಲಿ ಬದಲಾವಣೆಗಳನ್ನ ತರಬಹುದು. ಚೆಕ್ ಯುವರ್ ಫೀಲಿಂಗ್ಸ್. ನಿಮ್ಮ ಮೊದಲ ಮೆಡಿಟೇಷನ್ ಸೆಷನ್ ಅಲ್ಲಿ ಪೂರ್ತಿ ಮಾಡಿದ ನಂತರ ನಿಮ್ಮ ಫೀಲಿಂಗ್ಸ್ ಹೇಗಿದಾವೆ ಅಂತ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮೆಡಿಟೇಷನ್ ನ ಶುರು ಮಾಡಿದ ಕ್ಷಣದಲ್ಲಿ ನೀವು ಹೇಗೆ ಫೀಲ್ ಆಗ್ತಿದ್ದೀರಾ, ನಿಮ್ಮ ಬಾಡಿ ಸುಸ್ತಾಗಿರೋ ರೀತಿ ಇದೆಯಾ, ಇಲ್ಲಾಂದ್ರೆ ಹೊಸ ಎನರ್ಜಿಯನ್ನ ತಗೊಂಡಿದೀಯಾ ಅಂತ ನೋಡ್ಕೊಳ್ಳಿ. ಇನ್ನು ನಿಮ್ಮ ಮೈಂಡ್ ಹೇಗಿದೆ, ಅದರಲ್ಲಿ ಬರ್ತಿರುವಂತಹ ಆಲೋಚನೆಗಳು ಹೇಗಿದಾವೆ, ಇವೆಲ್ಲವನ್ನು ಕೂಡ ಗಮನಿಸಬೇಕು. ಫೈನಲ್ ಆಗಿ ನೀವು ಮೆಡಿಟೇಷನ್ ನ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಮನಸ್ಸು ಹಾಗೂ ಶರೀರ ಹೇಗಿದ್ರೂ ಪರವಾಗಿಲ್ಲ ಅಂತ ಗುರುತಿಸಿ. ನೋಟ್ ಯುವರ್ ಬ್ರೀತ್ಸ್. ಮೆಡಿಟೇಷನ್ ನ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಫೀಲಿಂಗ್ಸ್ ನ ಗಮನಿಸಿಕೊಂಡು ರಿಲ್ಯಾಕ್ಸ್ ಆದ ನಂತರ ನಿಮ್ಮ ಉಸಿರಿನ ಮೇಲೆ ಕಾನ್ಸಂಟ್ರೇಷನ್ ಅನ್ನ ಮಾಡಿ. ನಿಮ್ಮ ಶ್ವಾಸ ನಿಮ್ಮ ಬಾಡಿ ಒಳಗೆ ಎಂಟರ್ ಆಗೋದನ್ನ ಹಾಗೂ ಎಕ್ಸಿಟ್ ಆಗೋದನ್ನ ಈ ಎರಡರ ಮೇಲೆ ನಿಮ್ಮ ದೃಷ್ಟಿಯನ್ನ ಇರಬೇಕು. ಇಲ್ಲಿ ನೀವೊಂದು ವಿಷಯವನ್ನ ನೆನ್ಪಿಟ್ಕೋಬೇಕು. ಮೆಡಿಟೇಷನ್ ಅನ್ನೋದು ನಿಮ್ಮ ಬಾಡಿ ಅಂಡ್ ಮೈಂಡ್ ಗೆ ರಿಲ್ಯಾಕ್ಸೇಷನ್ ಕೊಡುವ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ನೀವು ಕಷ್ಟಪಟ್ಟು ಬಲವಂತವಾಗಿ ಫೋಕಸ್ ಮಾಡೋದು ಈ ತರ ಯಾವುದನ್ನು ಕೂಡ ಮಾಡಬಾರ್ದು. ಎಕ್ಸಾಂಪಲ್ ಗೆ ನೀವೊಂದು ವಾಟರ್ ಫಾಲ್ ನ ಅಬ್ಸರ್ವ್ ಮಾಡ್ತಿದ್ದೀರಾ. ಅದರಲ್ಲಿರುವಂತಹ ಅಂದವನ್ನ ನೋಡೋದಕ್ಕೆ ನೀವು ನಿಮ್ಮ ಮನಸ್ಸನ್ನ ಹೇಗೆ ಬಲವಂತ ಪಡಿಸುವುದಿಲ್ಲವೋ ಅದೇ ವಿಧಾನವಾಗಿ ಮೆಡಿಟೇಷನ್ ಅಲ್ಲಿ ನೀವು ಉಸಿರನ್ನ ಗಮನಿಸಬೇಕು. ಹಾಗೆ ಗಮನಿಸ್ತಾ ನಿಮ್ಮ ನಂಬರ್ ಆಫ್ ಬ್ರೀತ್ಸ್ ಅಂದ್ರೆ ಎಷ್ಟು ಸಾರಿ ಶ್ವಾಸವನ್ನ ತಗೊಳ್ತಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ ಕೌಂಟ್ ಮಾಡಿ. ಕಮ್ ಬ್ಯಾಕ್ ವೆನ್ ಯು ವಂಡರ್. ನಿಮ್ಮ ಶ್ವಾಸವನ್ನ ಕೌಂಟ್ ಮಾಡೋದ್ರಿಂದ ನೀವು ರಿಲ್ಯಾಕ್ಸ್ ಆಗ್ತೀರಾ. ಕೆಲವೊಂದು ಸಾರಿ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ ನಲ್ಲಿ ಇರಲ್ಲ, ಆದ್ರೂ ಏನು ಪರವಾಗಿಲ್ಲ, ಕೂಲ್ ಆಗಿ ಇರಿ. ಒಂದು ಸ್ಮೈಲ್ ನಿಂದ ಮತ್ತೆ ನಿಮ್ಮ ಶ್ವಾಸದ ಮೇಲೆ ದೃಷ್ಟಿ ಇಡಿ. ಕೆಲವು ಸಾರಿ ಫ್ರಸ್ಟ್ರೇಷನ್ ಆಗುತ್ತೆ, ಆವಾಗ ಒಂದು ವಿಷಯವನ್ನ ನೆನಪು ಮಾಡ್ಕೊಳ್ಳಿ. ಧ್ಯಾನದಲ್ಲಿ ಫೋಕಸ್ ಅನ್ನ ಮಾಡೋಕ್ ಆಗದೆ ಇರೋದು ಸಾಧಾರಣವಾದ ವಿಷಯವೇ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಫೋಕಸ್ ಅನ್ನ ಬೆಳೆಸಿಕೊಳ್ತೀರಾ. ಡೆವಲಪ್ ಲವಿಂಗ್ ಆಟಿಟ್ಯೂಡ್. ಮೆಡಿಟೇಷನ್ ಮಾಡ್ತಿರುವಾಗ ಎಷ್ಟೋ ಫೀಲಿಂಗ್ಸ್ ಹಾಗೂ ಆಲೋಚನೆಗಳು ಬರ್ತವೆ, ಎಷ್ಟೋ ವಿಷಯಗಳು ನೆನಪಾಗ್ತಿರ್ತವೆ. ಅವುಗಳನ್ನ ನೆಗೆಟಿವ್ ಆಗಿ ನೋಡಬೇಡಿ. ಆ ಆಲೋಚನೆಗಳೆಲ್ಲವೂ ಕೂಡ ಇವಾಗ್ಲೇ ಬರ್ಬೇಕಾ ಅಂತ ನಿರುತ್ಸಾಹವನ್ನ ಪಡಬೇಡಿ. ತಾಳ್ಮೆಯಿಂದ ಇರಿ. ಆ ಆಲೋಚನೆಗಳು ಫೀಲಿಂಗ್ಸ್ ಎಲ್ಲವೂ ಕೂಡ ನಿಮ್ಮಲ್ಲಿನ ಒಂದು ಭಾಗ. ಸೊ ಅವುಗಳನ್ನ ಒಬ್ಬ ಫ್ರೆಂಡ್ ಆಗಿ ಭಾವಿಸಿ. ಡೋಂಟ್ ವರಿ ದ್ಯಾಟ್ ಯು ಆರ್ ಡೂಯಿಂಗ್ ಇಟ್ ರಾಂಗ್. ತುಂಬಾ ಜನಕ್ಕೆ ಏನಾದ್ರೂ ಹೊಸ ಕೆಲಸ ಸ್ಟಾರ್ಟ್ ಮಾಡಿದಾಗ ತಕ್ಷಣ ರಿಸಲ್ಟ್ಸ್ ಬರಬೇಕು ಅಂತ ಅನ್ಕೋತಾರೆ. ರಿಸಲ್ಟ್ಸ್ ಬರೆದಿದ್ದಾಗ ಏನೋ ತಪ್ಪು ಮಾಡಿದೀನಿ, ಅದಕ್ಕೆ ನನ್ನಿಂದ ಆಗ್ತಿಲ್ಲ ಅಂತ ಅನ್ಕೊಳ್ತಾರೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಮೆಡಿಟೇಷನ್ಗೆ ಒಂದು ಫಾರ್ಮುಲಾ ಅಂತ ಏನೂ ಇಲ್ಲ. ಎಷ್ಟೋ ವಿಧಾನಗಳಾಗಿ ಮಾಡಬಹುದು. ನೀವು ಹೇಗೆ ಮಾಡ್ತೀರಾ ಅಂತ ಅನ್ನೋದಕ್ಕಿಂತ ಮೆಡಿಟೇಷನ್ ಮಾಡ್ತಿದ್ದೀರಾ ಇಲ್ವಾ ಅಂತ ಅನ್ನೋದೇ ತುಂಬಾ ಮುಖ್ಯ. ಲವ್ವಿಂಗ್ ಯುವರ್ ಸೆಲ್ಫ್.
ತುಂಬಾ ಜನ ಮೆಡಿಟೇಷನ್ ಆದ ತಕ್ಷಣ ಮೈಂಡ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು, ಮನಸ್ಸಿನಲ್ಲಿ ಬರುವ ಎಲ್ಲಾ ಆಲೋಚನೆಗಳನ್ನ ಸ್ವಲ್ಪ ಹೊತ್ತು ಕಂಟ್ರೋಲ್ ಮಾಡಬೇಕು, ಫೋಕಸ್ ನ ಬೆಳೆಸಿಕೊಳ್ಳುವುದೇ ಫೈನಲ್ ಗೋಲ್ ಅಂತ ಅನ್ಕೊಳ್ತಾರೆ. ಆದ್ರೆ ಮೆಡಿಟೇಷನ್ ಅಲ್ಲಿ ಇರುವಂತಹ ಮುಖ್ಯ ಉದ್ದೇಶ ಅದಲ್ಲ. ಮನಸ್ಸಿನಲ್ಲಿ ಆಲೋಚನೆಗಳು ಬರೋದನ್ನೋದು ತುಂಬಾನೇ ಕಾಮನ್. ಅದೇ ವಿಧಾನವಾಗಿ ಫೋಕಸ್ ತಪ್ಪೋದು, ಮೆಡಿಟೇಷನ್ ನ ಸರಿಯಾಗಿ ಮಾಡೋಕ್ಕಾಗದೆ ಫ್ರಸ್ಟ್ರೇಟ್ ಆಗೋದು ತುಂಬಾ ಕಾಮನ್ ಆಗಿದೆ. ಇದೆಲ್ಲ ನಡೆದಾಗ ನಿಮ್ಮ ಫೀಲಿಂಗ್ಸ್ ಏನು? ನೀವು ಮತ್ತೆ ಮೆಡಿಟೇಷನ್ ಮಾಡ್ತೀರಾ, ಇಲ್ಲಾಂದ್ರೆ ನನ್ನಿಂದ ಆಗಲ್ಲ ಅಂತ ಬಿಟ್ಬಿಡ್ತೀರಾ? ಹೀಗೆ ನಿಮ್ಮ ಬಗ್ಗೆ ನೀವು ಎಷ್ಟೋ ವಿಷಯಗಳನ್ನ ತಿಳಿದುಕೊಳ್ತೀರಾ. ಅದೇ ಮೆಡಿಟೇಷನ್ ನಲ್ಲಿರುವಂತಹ ಮುಖ್ಯ ಉದ್ದೇಶ. ಸ್ಮೈಲ್ ವೆನ್ ಯು ಆರ್ ಡನ್. ನೀವು ಮೆಡಿಟೇಷನ್ ಮಾಡೋದು ಪೂರ್ತಿಯಾದ ನಂತರ ಒಂದು ಸ್ಮೈಲ್ ಮಾಡಿ. ಧ್ಯಾನವನ್ನ ಮಾಡೋದ್ರ ಮೇಲೆ ಕಮಿಟ್ಮೆಂಟ್ ನ ತೋರಿಸಿದಕ್ಕೆ, ಸಕ್ಸಸ್ಫುಲ್ ಆಗಿ ಪೂರ್ತಿ ಮಾಡಿದಕ್ಕೆ, ನಿಮ್ಮ ಬಗ್ಗೆ ನೀವು ತಿಳ್ಕೊಂಡು ನಿಮ್ಮೊಳಗಡೆ ಇರ್ತಾ ಅಲ್ಲಿವರೆಗೂ ನಿಮಗೆ ಗೊತ್ತಿರದ ವ್ಯಕ್ತಿಯ ಜೊತೆ ಪರಿಚಯ ಮಾಡ್ಕೊಂಡಿದ್ದಕ್ಕೆ ನಿಮಗೆ ನೀವೇ ಕೃತಜ್ಞತೆಯಿಂದ ಫೀಲ್ ಆಗಿ. ಕೊನೆಯದಾಗಿ ಒಂದು ವಿಷಯವನ್ನ ಮೈಂಡ್ ನಲ್ಲಿ ತುಂಬಾ ಬಲವಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಜೀವನದಲ್ಲಿ ಯಾವ ಒಂದು ಹೊಸ ಕೆಲಸವಾದ್ರೂ ಕಲಿಯೋದಕ್ಕೆ ಸಮಯ ಅನ್ನೋದು ಹಿಡಿಯುತ್ತದೆ. ಮಾಡೋ ಕೆಲಸದಲ್ಲಿ ನಿರಂತರತೆ ಇದ್ರೆ ವಿಜಯ ನಿಮ್ಮ ಸ್ವಂತ ಆಗುತ್ತೆ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.